ದೇಶದ ರಾಜಧಾನಿ ದೆಹಲಿ ಇಂದು ಮತ್ತೊಮ್ಮೆ ವಿದ್ಯಾರ್ಥಿಗಳ ಧ್ವನಿಯಿಂದ ಮೊಳಗಿದೆ. ಸಂಸತ್, ಇಂಡಿಯಾ ಗೇಟ್, ಜಂತರ್ ಮಂತರ್ ಸುತ್ತಮುತ್ತ ಸುದ್ದಿಯಾಗಿದ್ದು ರಾಜಕೀಯದಿಂದಲ್ಲ, ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ. ಯಾಕಂದ್ರೆ ನೀಟ್ ಸಂಬಂಧಿತ ತಮ್ಮ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡಲು ದೇಶದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ದೆಹಲಿಗೆ ಆಗಮಿಸಿದ್ದಾರೆ. ಕ್ಲಾಸ್ ರೂಮ್ನಲ್ಲಿ ಇರಬೇಕಾದ ವಿದ್ಯಾರ್ಥಿಗಳು ಇಂದು ರಸ್ತೆಯಲ್ಲಿ ತಮ್ಮದೇ ಧ್ವನಿಯನ್ನ ಎತ್ತುತ್ತಿದ್ದಾರೆ. ಇಂದು ಕೇವಲ ಒಂದು ಪ್ರತಿಭಟನೆಯಲ್ಲ, ನಮ್ಮ ಮಾತನ್ನ ಕೇಳಿ ಎನ್ನುವಂತಹ ಮನವಿಯಾಗಿದೆ. ಪ್ರತಿಭಟನೆ ಹೇಗಿರುತ್ತೆ ಅಂತ ಕೇಳಿದ್ರೆ, ಒಂದು ಕಡೆ ವಿದ್ಯಾರ್ಥಿಗಳು ಘೋಷಣೆಯನ್ನ ಕೂಗುತ್ತಿದ್ರೆ, ಇನ್ನೊಂದು ಕಡೆ ಪೊಲೀಸರು ಭದ್ರತೆಯನ್ನ ಒದಗಿಸುತ್ತಿದ್ದಾರೆ. ಮತ್ತೊಂದು ಕಡೆ ಮಾಧ್ಯಮಗಳ ಕ್ಯಾಮೆರಾಗಳು ಪ್ರತಿಯೊಂದು ಕ್ಷಣವನ್ನ ಸೆರೆ ಹಿಡಿತಾ ಇರುತ್ತೆ. ಆದ್ರೆ ನಮ್ಮ ಇಂದಿನ ಜನರೇಷನ್ ಸ್ವಲ್ಪ ಬೇರೆ. ಅದೇ ನಮ್ಮ ಜೆನ್ಸಿಗಳ ಪ್ರತಿಭಟನೆ. ಇಂಥದ್ದೊಂದು ಪ್ರತಿಭಟನೆ ಯಾವತ್ತೂ ನೋಡಿಯೂ ಇಲ್ಲ. ಹೀಗೂ ಪ್ರತಿಭಟನೆ ಮಾಡಬಹುದಾ ಅಂತ ಗೊತ್ತಾಗಿದ್ದೆ ಇವಾಗ. ಹೌದು, ಸಾಮಾನ್ಯವಾಗಿ ಪ್ರತಿಭಟನೆಯಲ್ಲಿ ಹೊಡೆದಾಟ, ಬಡ್ದಾಟ ಎಲ್ಲ ಇದ್ದರೆ, ನಮ್ಮ ವಿದ್ಯಾರ್ಥಿಗಳ ಪ್ರತಿಭಟನೆ ಒಂಥರ ಡಿಫ್ರೆಂಟ್. ಪೊಲೀಸರು ಬಂದಾಗ ಅಲ್ಲಿಂದ ಓಡೋದು, ಅದಕ್ಕೆ ಸಬ್ವೆ ಸಫರ್ ಗೇಮ್ ನ ಮ್ಯೂಸಿಕ್ ಹಾಕೋದು, ಇನ್ನೊಂದು ಕಡೆ ಕಾಕ್ರೋಚ್ ಕೂಡ ಪ್ರೊಟೆಸ್ಟ್ ನ ಒಂದು ಭಾಗವಾಗಿದೆ. ಇತ್ತ ನೋಡಿದ್ರೆ ಡೈನೋಸರ್ ಕೂಡ ಬಂದಿದೆ. ರೋಡಲ್ಲಿ ನಿಂತು ಟ್ರೆಂಡಿಂಗ್ ರೀಲ್ಸ್ ಮಾಡೋದು, ಹಾಗೆ ರೋಡಲ್ಲಿ ಹಗ್ಗ ಜಗ್ಗಾಟ ಆಡೋದು. ಅದರಲ್ಲೂ ವಿಶೇಷ ಅನಿಸಿದ್ದು ಪೊಲೀಸರು ಬಂದಾಗ ನಮ್ಮ ರಾಷ್ಟ್ರಗೀತೆಯನ್ನ ಹಾಡಿದ್ದು. ಸೊ ಈ ಎಲ್ಲಾ ಪ್ರತಿಭಟನೆ ನೋಡಿದಾಗ ಇದು ನಮ್ಮ ಜೆನ್ಸಿಗಳ ಪ್ರೊಟೆಸ್ಟ್ ಅಂದ್ರೆ ತಪ್ಪಾಗಲ್ಲ. ಆದ್ರೆ ಈ ನಗುವಿನ ಹಿಂದೆ ಒಂದು ಗಂಭೀರ ಪ್ರಶ್ನೆ ಇದೆ. ಅದೇ ನೀಟ್ ಎಕ್ಸಾಮ್. ಪರೀಕ್ಷೆಗೆ ಸಂಬಂಧಿಸಿದಂತೆ ತಮ್ಮ ಆತಂಕ, ಬೇಡಿಕೆ ಮತ್ತು ಅಸಮಾಧಾನವನ್ನ ಸರ್ಕಾರದ ಗಮನಕ್ಕೆ ತರಬೇಕೆಂಬ ಉದ್ದೇಶದಿಂದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಕೆಲವರು ಪೋಸ್ಟರ್ ಹಿಡಿದು, ಕೆಲವರು ಕುಳಿತು ಪ್ರತಿಭಟನೆ ಮಾಡಿ, ಇನ್ನು ಕೆಲವರು ಘೋಷಣೆಗಳ ಮೂಲಕ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳ ಕನಸು ಒಂದೇ: ಒಳ್ಳೆಯ ಶಿಕ್ಷಣ, ನ್ಯಾಯಯುತ ಪರೀಕ್ಷೆ ವ್ಯವಸ್ಥೆ ಮತ್ತು ತಮ್ಮ ಶ್ರಮಕ್ಕೆ ತಕ್ಕ ಅವಕಾಶ. ಪ್ರತಿಭಟನೆ ಅಂದ್ರೆ ಕೇವಲ ಘೋಷಣೆ ಕೂಗುವುದಲ್ಲ, ತಮ್ಮ ಧ್ವನಿಯನ್ನ ಶಾಂತಿಯುತವಾಗಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ತಲುಪಿಸುವ ಒಂದು ಮಾರ್ಗ. ವಿದ್ಯಾರ್ಥಿಗಳ ಧ್ವನಿ ಕೇಳಿಸಬೇಕು, ಆದರೆ ಅದು ಶಾಂತಿಯುತವಾಗಿಯೇ ಕೇಳಿಸಬೇಕು. ಇನ್ನ ಪ್ರತಿಭಟನೆ ಮತ್ತೊಮ್ಮೆ ಒಂದು ವಿಚಾರವನ್ನ ನೆನಪಿಸಿದೆ. ವಿದ್ಯಾರ್ಥಿಗಳ ಕನಸು ಕೇವಲ ಪರೀಕ್ಷೆ ಪಾಸ್ ಆಗೋದಲ್ಲ, ತಮ್ಮ ಭವಿಷ್ಯದ ಬಗ್ಗೆ ನ್ಯಾಯ ಸಿಗಬೇಕು ಎನ್ನುವಂತಹ ಒಂದು ಆಶಯ ಆಗಿದೆ. ಅದರಿಂದ ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮಾತನ್ನ ಕೇಳುವುದು, ಅವರ ಆತಂಕವನ್ನ ಅರ್ಥ ಮಾಡಿಕೊಳ್ಳುವುದು ಮತ್ತು ಶಾಂತಿಯುತ ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವುದು ಎಲ್ಲರ ಜವಾಬ್ದಾರಿಯಾಗಿದೆ.